ನಮಸ್ಕಾರ. ಎಲ್ರಿಗೂ ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪದ್ಮಾವತಿ ರಾಠೋಡ್. ನಾನು ಆಯುರ್ಲೋಕ ಆಸ್ಪತ್ರೆಯ ಮುಖ್ಯ ವೈದ್ಯೆ. ಇವತ್ತು ನಾನು ನಿಮಗೆ ಮೈಗ್ರೇನ್ ಅಂತಂದ್ರೇನು, ಆಯುರ್ವೇದದಲ್ಲಿ ಮೈಗ್ರೇನ್ಗೆ ಏನಾದರೂ ಹೇಳಿದಾರಾ, ಅದರ ಲಕ್ಷಣಗಳು ಏನೇನಿರುತ್ತೆ, ಅದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು, ಮನೆಮದ್ದು ಏನೇನು ಮಾಡ್ಕೊಳ್ಬೇಕು, ಅದನ್ನೆಲ್ಲ ನಾನಿವತ್ತು ತಿಳಿಸ್ಕೊಡ್ತೀನಿ. ಸೊ ಮುಖ್ಯವಾಗಿ ಮೊದಲನೇದು, ಆಯುರ್ವೇದದಲ್ಲಿ ಮೈಗ್ರೇನ್ ಏನಂತ ಹೇಳಿದ್ದಾರೆ. ಆಯುರ್ವೇದಲ್ಲೂ ಕೂಡ ಮೈಗ್ರೇನ್ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆನೇ ಹೇಳಿದ್ದಾರೆ. ಅದಕ್ಕೆ ಅರ್ಧಾವಭೇದಕ ಅಂತ ಹೇಳಿದ್ದಾರೆ. ಮೈಗ್ರೇನಲ್ಲಿ ಏನಿರುತ್ತೆ ಮುಖ್ಯವಾಗಿ ಲಕ್ಷಣ, ಅರ್ಧ ತಲೆನೋವು ಇರುತ್ತೆ ಅಲ್ವಾ. ಸೊ ಮುಖ್ಯವಾಗಿ ಮೈಗ್ರೇನಲ್ಲಿ ಅರ್ಧ ತಲೆನೋವು ಇರುತ್ತೆ. ಯಾವ ರೀತಿಯಾದ ಪೇಯ್ನ್ ಇರುತ್ತೆ ಅಂತಂದರೆ ಥ್ರೋಬಿಂಗ್ ಟೈಪ್ ಆಫ್ ಪೇಯ್ನ್, ಯಾರೋ ಕುಟ್ತಿದ್ದಾರೇನೋ ಅನ್ನೋ ಥರ ಪೇಯ್ನ್ ಇರುತ್ತೆ. ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು. ಕೆಲವ್ರಿಗಂತೂ ವಾಮಿಟಿಂಗ್ ಆದಮೇಲೆ ತಲೆನೋವು ಕಡಿಮೆ ಆಗುತ್ತೆ. ಇನ್ನು ಕೆಲವ್ರಿಗೆ ಹೆಣ್ಮಕ್ಳಲ್ಲಿ ಸ್ಪೆಷಲಿ 90% ಆಫ್ ಮೈಗ್ರೇನ್ ಬರೋದೇ ಹೆಣ್ಮಕ್ಳಲ್ಲಿ ಅಂತ ಹೇಳ್ಬೋದು. ಅವ್ರಿಗೆ ಪೀರಿಯಡ್ಸ್ ಇನ್ನೇನು ಹತ್ತಿರ ಬರ್ತಿದೆ ಅನ್ನೋವಾಗ ಈ ಮೈಗ್ರೇನ್ ಬರ್ಬೋದು. ಸೊ ಇನ್ನು ತುಂಬ ಟ್ರಾವೆಲ್ ಮಾಡಿದ್ರೆ ಹೆಡ್ಏಕ್ ಬರುವಂಥದ್ದು, ಅಥವಾ ಊಟ ಸ್ಕಿಪ್ ಮಾಡಿದಾಗ ಹೆಡ್ಏಕ್ ಬರುವಂಥದ್ದು, ಇದೆಲ್ಲ ಮುಖ್ಯ ಲಕ್ಷಣಗಳಾಗಿರುತ್ತೆ. ಇನ್ನು ಮುಖ್ಯವಾಗಿ ಇವ್ರಿಗೆ ಫೋಟೋಫೋಬಿಯಾ ಕೂಡ ಇರುತ್ತೆ. ಅಂತಂದರೆ ಬೆಳಕು ನೋಡಿದ್ರೆ ಆಗೋದಿಲ್ಲ, ಜಾಸ್ತಿ ಹೊತ್ತು ಮೊಬೈಲ್ ನೋಡಿದ್ರೆ ಅವ್ರಿಗೆ ಹೆಡ್ಏಕ್ ಬರ್ಬೋದು, ಅಥವಾ ಜಾಸ್ತಿ ಹೊತ್ತು ಸ್ಕ್ರೀನ್ ಟೈಮ್ ಕೆಲಸ ಮಾಡಬೇಕಾದ್ರೂ ಅವ್ರಿಗೆ ಹೆಡ್ಏಕ್ ಬರ್ಬೋದು. ಸೊ ಇವೆಲ್ಲ ಲಕ್ಷಣಗಳನ್ನು ನಾವು ಮೈಗ್ರೇನಲ್ಲಿ ನೋಡ್ಬೋದು. ಸೊ ಇದಕ್ಕೆ ಮುಖ್ಯ ಕಾರಣಗಳೇನು, ನಿಜ ಹೇಳಬೇಕು ಅಂತಂದರೆ ಇದುವರೆಗೂ ಕೂಡ ಇನ್ನೂ ರಿಸರ್ಚ್ಗಳು ನಡೀತಾನೇ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿ. ಡಾಕ್ಟ್ರೆ, ಇವಾಗ ಮೈಗ್ರೇನು ಎಲ್ಲ ವಯೋಮಾನದವರಿಗೂ ಸಾಮಾನ್ಯವಾಗಿ ಕಾಡುವಂಥ ಒಂದು ಸಮಸ್ಯೆ. ಇದು ಯಾಕಾಗಿ ಬರುತ್ತೆ, ಇದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು? ಸಾಮಾನ್ಯವಾಗಿ ಯಾಕೆ ಇದು ಕಾಣಿಸ್ತಿದೆ ಅಂತಂದರೆ ಒಂದು ಮುಖ್ಯ ಕಾರಣ ಹೇಳ್ತೀನಿ. ಅನಿಯಮಿತ ಆಹಾರ. ನಾವು ಫುಡ್ ಸ್ಕಿಪ್ ಮಾಡೋವಂಥದ್ದು, ಅಥವಾ ಊಟ ಮಾಡಿದ ತಕ್ಷಣ ಇನ್ನೊಂದು ಅರ್ಧ ಗಂಟೆನೂ ಆಗಿರಲ್ಲ, ಇನ್ಯಾರೋ ಫ್ರೆಂಡ್ಸ್ ಬಂದರು ಅಂತ ಹೇಳಿ ಟೀ ಕುಡಿಯೋವಂಥದ್ದು, ಅಥವಾ ಕಾಫಿ ಕುಡಿಯೋವಂಥದ್ದು, ಅಥವಾ ಒಂದು ಸ್ವಲ್ಪ ಇನ್ನೇನೋ ಸ್ನ್ಯಾಕ್ಸ್ ತಿನ್ನುವಂಥದ್ದು, ಅದನ್ನು ನಾವು ಅನಶನ ಅಂತ ಹೇಳ್ತೀವಿ. ಇದು ಕೂಡ ಒಂದು ಮುಖ್ಯ ಕಾರಣ ಅರ್ಲಿ ಏಜಸಲ್ಲಿ ಕಾಣೋದಕ್ಕೆ. ಇನ್ನು ತುಂಬ ಸ್ಟ್ರೆಸ್ ತಗೊಳ್ಳೋದ್ರಿಂದನೂ ಕೂಡ ಮೈಗ್ರೇನ್ ಬರುತ್ತೆ. ಇನ್ನು ಮುಖ್ಯವಾಗಿ ಹೆಣ್ಮಕ್ಳಲ್ಲೇ ಹೆಚ್ಚಾಗಿ ಕಾಣ್ಬೋದು. ನಾವು 90% ಫೀಮೇಲ್ಸಲ್ಲೇ ಹೆಚ್ಚಾಗಿ ಕಾಣ್ಬೋದು. ಸ್ಪೆಷಲಿ ಅವ್ರಿಗೆ ಪೀರಿಯಡ್ಸ್ ಇನ್ನೇನು ಬರ್ತಿದೆ ಅನ್ನೋದಕ್ಕಿಂತ ಮುಂಚೆನೇ ಅವ್ರಿಗೆ ಹೆಡೇಕ್ ಶುರುವಾಗಿರುತ್ತೆ. ಯಾಕಂತಂದರೆ ಅವಾಗ ಈಸ್ಟ್ರೋಜನ್ ಸ್ಪೈಕು ಜಾಸ್ತಿ ಆಗಿರುತ್ತೆ. ಅದು ಕೂಡ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಡಾಕ್ಟ್ರೆ, ಇವಾಗ ನೀವು ಈ ಮೈಗ್ರೇನ್ ಸಮಸ್ಯೆ ಎಲ್ರಿಗೂ ಸಾಮಾನ್ಯವಾಗಿ ಬರುತ್ತೆ ಅಂತಂದ್ರಿ, ಇದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟು ಎಲ್ಲ ವಯೋಮಾನದವರಿಗೂ ಒಂದೇ ರೀತಿ ಇರುತ್ತಾ? ಡೆಫಿನೆಟ್ಲಿ ಇಲ್ಲ. ಇದು ಯಾವ ಕಾಸಿಟಿವ್ ಫ್ಯಾಕ್ಟರ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಹೇಳಿದೆ, ಕೆಲವರು ಊಟ ಆಗಿದ ತಕ್ಷಣ 1 ಅವರ್ ಆಗಿದ ತಕ್ಷಣ ಇನ್ನೇನೋ ತಿನ್ನೋದು, ಅಥವಾ ಕೆಲವರು ಊಟ ಸ್ಕಿಪ್ ಮಾಡೋವಂಥದ್ದು, ಅಥವಾ ಕೆಲವರು ತುಂಬ ಕಾಫಿ ಕುಡಿತಿರ್ತಾರೆ, ಅಥವಾ ಇನ್ನೊಂದು ರಾತ್ರಿ ಜಾಗರಣ ಅಂತಂದರೆ ರಾತ್ರಿಯೆಲ್ಲ ನಿದ್ದೆ ಮಾಡದೇ ಇರೋವಂಥದ್ದು, ಅದು ಕೂಡ ಒಂದು ಮುಖ್ಯ ಕಾರಣ. ಸೊ ನೈಟ್ ಶಿಫ್ಟ್ ಮಾಡೋರಿಗೆ ಬೇರೆ ಥರ ಹೆಡೇಕ್ ಇರುತ್ತೆ. ಸೊ ಅದನ್ನು ಫಸ್ಟು ಆಯುರ್ವೇದದಲ್ಲಿ ಯಾವಾಗಲೂ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಮುಖ್ಯವಾಗಿ ನಿಧಾನ ಪರಿವರ್ತನ ಅಂತ ಹೇಳ್ತಾರೆ. ಅಂದರೆ ಫಸ್ಟು ನೀವು ಕಾಸಿಟಿವ್ ಫ್ಯಾಕ್ಟರ್ನ ನೀವು ಸ್ಟಾಪ್ ಮಾಡಿ, ಅಂದರೆ ನಿಧಾನ ಪರಿವರ್ತನ ಮಾಡಿದ್ರೆ ಅದೇ ಅರ್ಧ ಟ್ರೀಟ್ಮೆಂಟ್ ಮಾಡಿದ ಹಾಗೆ ಅಂತ. ಆಮೇಲೆ ನಾವು ಯಾವ್ದು ಬೇಕೋ ಅದ್ರ ಪ್ರಕಾರವಾಗಿ ನಾವು ಔಷಧಿಯನ್ನು ಕೊಡ್ತೀವಿ, ಪಂಚಕರ್ಮ ಚಿಕಿತ್ಸೆಗಳನ್ನ ಕೊಡ್ತೀವಿ. ಇದನ್ನು ಡೆಫಿನೆಟ್ಲಿ ಪರ್ಮನೆಂಟಾಗಿ ನಾವು ಕ್ಯೂರ್ ಮಾಡಬಹುದು. ಡಾಕ್ಟ್ರೆ, ಇವಾಗ ಈ ಸಮಸ್ಯೆಗೆ ಯಾವ ಸ್ಟೇಜಲ್ಲಿ ಬಂದರೆ ಸಂಪೂರ್ಣವಾಗಿ ಗುಣಮುಖ ಮಾಡಬಹುದು? ಇದಕ್ಕೆ ಸ್ಟೇಜ್ ಅಂತಂದರೆ ಆ್ಯಕ್ಚುಲಿ ತುಂಬ ಟೈಪ್ಸ್ ಇದೆ. ಆಪ್ಥಾಲ್ಮಿಕ್ ಮೈಗ್ರೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಅದೇ ಹೇಳಿದ್ನಲ್ಲ, ಮೆನ್ಸ್ಟ್ರೇಷನ್ ಟೈಮಲ್ಲಿ ಆಗುವಂಥದ್ದು, ಅಥವಾ ಕೆಲವರಿಗೆ ಮೈಗ್ರೇನ್ ಹೆಡೇಕ್ ಬರ್ತಿದೆ ಅಂದಿದ ತಕ್ಷಣವೇ ಕಣ್ಮುಂದೆ ಬ್ಲರ್ನೆಸ್ ಆಗೋಕ್ಕೆ ಶುರುವಾಗುತ್ತೆ, ಕಣ್ಮುಂದೆ ಏನೋ ಡಾಟ್ಸ್ ಬರೋ ಹಾಗಾಗುತ್ತೆ. ಸೊ ಡಿಪೆಂಡ್ಸ್ ಯಾವ್ಯಾವ ರೀತಿಯ ಮೈಗ್ರೇನ್ ಇರುತ್ತೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟು ಚೇಂಜಸ್ ಆಗುತ್ತೆ. ಸೊ ಮೈಗ್ರೇನ್ಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೇ ಆಯುರ್ವೇದ. ಯಾಕಂತಂದರೆ ಇಲ್ಲಿ ಬರೀ ಪೇಯ್ನ್ ಕಿಲ್ಲರ್ ಅಷ್ಟೇ ಅವ್ರಿಗೆ ಹೆಲ್ಪ್ ಆಗೋದಿಲ್ಲ. ಮೈಗ್ರೇನ್ಗೆ ಏನು ಪಾಸಿಟಿವ್ ಫ್ಯಾಕ್ಟರ್ ಇದೆ ಅದಕ್ಕೆ ಟ್ರೀಟ್ ಮಾಡೋದಕ್ಕೆ ಆಯುರ್ವೇದ ತುಂಬ ಸಹಾಯ ಮಾಡುತ್ತೆ. ಸ್ಪೆಷಲಿ ಕ್ರಾನಿಕ್ ಹೆಡ್ಏಕ್ ಇರೋರಿಗೆ, ಅಂದರೆ ತುಂಬ ವರ್ಷಗಳಿಂದ ಇರೋವಂಥವ್ರಿಗೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಅವ್ರಿಗೆ 10 ವರ್ಷದಿಂದ ಮೈಗ್ರೇನ್ ಇದೆ. ಅವ್ರು ಎಲ್ಲ ರೀತಿಯಾದ ಟ್ಯಾಬ್ಲೆಟ್ಸ್ ತೊಗೊಂಡು ಅವ್ರಿಗೇನೂ ಕಡಿಮೆ ಆಗದೆ ಇಲ್ಲಿ ಬಂದಿದ್ರು. ಅಂದರೆ ಅವ್ರು ಟ್ಯಾಬ್ಲೆಟ್ ತೊಗೊಂಡಾಗ ಕಡಿಮೆ ಆಗ್ತಿತ್ತು, ಬಟ್ ಮತ್ತೆ ಬರ್ತಿತ್ತು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತಿದೆ. ಅಂದರೆ ಪಂಚಕರ್ಮ ಅಂತಂದರೆ ಪಂಚಶೋಧನಗಳು, 5 ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಸ್ಪೆಷಲಿ ಮೈಗ್ರೇನ್ ಅವ್ರಿಗೆ ಪಂಚಕರ್ಮದಲ್ಲಿ ನಸ್ಯ ಮತ್ತು ವಿರೇಚನ ಚಿಕಿತ್ಸೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಮತ್ತು ಲಾಂಗ್ ಡ್ಯೂರೇಷನ್ ಅವ್ರಿಗೆ ಹೆಡ್ಏಕ್ ಬರದೇ ಹಾಗೆ ನೋಡ್ಕೊಳ್ಳುತ್ತೆ. ಕೇವಲ ಟ್ಯಾಬ್ಲೆಟ್ ತೊಗೊಂಡಾಗ ತಲೆನೋವು ಹೋಗೋದಕ್ಕಿಂತ ನಿಮಗೆ ಆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ, ನನ್ನ ಹತ್ರ ಎಷ್ಟೋ ಪೇಷಂಟ್ಸ್ ಇದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬ ಜನ ಪೇಷಂಟ್ಸ್ನೂ ಕರ್ಕೊಂಡು ಬಂದಿದ್ದಾರೆ. ಈಗ 3 ವರ್ಷದ ಹಿಂದೆ ಒಬ್ಬರು ಪೇಷಂಟ್ ಇದ್ದರು, ಅವ್ರಿಗೆ ಅವಾಗ ತುಂಬ ವರ್ಷದಿಂದ ಮೈಗ್ರೇನ್ ಕಾಡ್ತಿತ್ತಂತೆ. ಸೊ ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಆದಮೇಲೆ ಈಗ 3 ವರ್ಷ ಆಯಿತು, ಇದುವರೆಗೂ ಅವ್ರಿಗೆ ಹೆಡ್ಡೇಕೆ ಬಂದಿಲ್ಲ. ಅವ್ರು ಎಷ್ಟೋ ಪೇಷಂಟ್ನ ಕರ್ಕೊಂಡು ಬಂದಿದ್ದಾರೆ.
ಅಂದರೆ ಪಂಚಕರ್ಮ ಚಿಕಿತ್ಸೆ ನಿಮಗೆ ರೂಟ್ ಕಾಸಿಂದ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಪಂಚಕರ್ಮ ಚಿಕಿತ್ಸೆ ಯಾವ ಸ್ಟೇಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಓರಲ್ ಮೆಡಿಕೇಷನ್ಸು ಕೊಡ್ತೀವಿ, ಕೆಲವು ಕಷಾಯಗಳಾಗಿರ್ಬೋದು, ಕೆಲವು ಲೇಪಗಳಾಗಿರ್ಬೋದು, ಆ ರೀತಿ ಎಲ್ಲ ಟ್ರೀಟ್ಮೆಂಟ್ಸ್ ಇರುತ್ತೆ. ಡಾಕ್ಟ್ರೆ, ಈಗ ಮೈಗ್ರೇನ್ ಅತಿಯಾಗಿ ಬಂದಾಗ ಅದರ ನೋವನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಾಗ ವಾಮಿಟ್ ಸೆನ್ಸೇಷನ್ ಆಗೋದು, ಹೊಟ್ಟೆಯಲ್ಲಿ ತ್ರಾಸಾಗೋದು, ಇಂಥ ಸಂದರ್ಭದಲ್ಲಿ ಯಾವ ಥರದ ಫುಡ್ಡನ್ನು ತಗೋಬೇಕು? ಅಂದರೆ ಇಮಿಡಿಯೇಟ್ ಒಂದು ರಿಕವರಿ ಆಗೋಕ್ಕೆ ಏನಾದರೂ ಟಿಪ್ಸ್ ಇದೆಯಾ? ಓಕೆ, ಸೊ ಅವ್ರಿಗೇನಾದರೂ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದ್ರೆ ಫಸ್ಟು ವಾಮಿಟಿಂಗ್ ಮಾಡಲಿ. ಓಕೆ, ಯಾಕಂದರೆ ಅವ್ರು ವಾಮಿಟ್ ಮಾಡಿದ ತಕ್ಷಣ ಸಡನ್ನಾಗಿ ಅವ್ರಿಗೆ ಆ ಆ್ಯಸಿಡ್ ರಿಫ್ಲೆಕ್ಸ್ ಎಲ್ಲ ಕಡಿಮೆ ಆದಮೇಲೆ ಈವನ್ ಹೆಡ್ಡೇಕ್ ಕೂಡ ಕಡಿಮೆ ಆಗುತ್ತೆ. ಸಡನ್ನಾಗಿ ಕಡಿಮೆ ಮಾಡೋದಕ್ಕೆ ಬೆಟರ್ ಅವ್ರು ಆಯುರ್ವೇದ ಹಾಸ್ಪಿಟ್ಲಿಗೆ ಅಥವಾ ಯಾವುದಾದ್ರು ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಸ್ಟ್ ಅಂತ ನಂಗೆ ಅನಿಸುತ್ತೆ ಎಮರ್ಜೆನ್ಸಿ ಟೈಮಲ್ಲಿ. ಬಟ್ ಮುಂದೆ ಹೆಡೇಕ್ ಬರದೇ ಇರೋ ಹಾಗೆ ತಡೆಗಟ್ಟೋಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ಕೊಡ್ತೀನಿ. ಮೊದಲನೇದು, ನಾನು ಹೇಳಿದ ರೀತಿಯಾಗಿ ನೀವು ಊಟನ ಸ್ಕಿಪ್ ಮಾಡಬಾರ್ದು. ಮತ್ತು ಊಟ ಮಾಡಿದ ತಕ್ಷಣ ಇನ್ನೂ ಜೀರ್ಣ ಆಗಿಲ್ಲ ಅನ್ನೋಷ್ಟರೊಳಗಡೆ ಇನ್ನೊಂದು ಊಟ ತಿನ್ನಕ್ಕೆ ಹೋಗಬೇಡಿ, ಅದೊಂದು. ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಗ್ಲಾಸ್ ಹಾಲಲ್ಲಿ 1 ಚಮಚ ತುಪ್ಪನ ಹಾಕ್ಕೊಂಡು ಕುಡೀರಿ. ಆಮೇಲೆ ಶುದ್ಧ ಹಸುವಿನ ತುಪ್ಪ ಸಿಕ್ಕೋದಾದರೆ 2 ಹನಿ ಮೂಗ್ನಲ್ಲಿ ಹಾಕೋದ್ರಿಂದ ಅದು ಕೂಡ ನಿಮಗೆ ಮೈಗ್ರೇನ್ ಹೆಡ್ಡೇಕ್ ಬರದೇ ಇರೋ ರೀತಿ ನೋಡ್ಕೊಳ್ಳುತ್ತೆ. ಮತ್ತು ಮೈಲ್ಡಾಗಿತ್ತು ಅಂತಂದರೆ ಟ್ರೀಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಪರ್ಮನೆಂಟಾಗಿ ಹೋಗೋಕ್ಕೆ ಡೆಫಿನೆಟ್ಲಿ ಒಬ್ಬ ವೈದ್ಯರು ನಿಮಗೆ ತುಂಬ ಅವಶ್ಯಕರಾಗಿರ್ತಾರೆ. ಯಾಕಂತಂದರೆ ನೀವು ಕೇಳಿರ್ಬೋದು, ಇವಾಗ ಯಾರಾದರೂ ಮೈಗ್ರೇನ್ ಇರೋವಂಥವ್ರು ಈ ವಿಡಿಯೋ ನೋಡ್ತಿದ್ರೆ ಅವ್ರು ಆಲ್ರೆಡಿ ತುಂಬ ಜನದ ಹತ್ರ ತೋರಿಸಿರ್ತಾರೆ, ಆ ಕ್ಷಣಕ್ಕಷ್ಟೇ ಕಮ್ಮಿ ಆಗಿರುತ್ತೆ. ಮತ್ತು ಬಹಳಷ್ಟು ಡಾಕ್ಟರ್ಸ್ ಕೂಡ ಹೇಳ್ತಾರೆ ಇದೊಂದು ಲೈಫ್ ಸ್ಟೈಲ್ ಡಿಸಾರ್ಡ್ರು ಮತ್ತು ಇದು ಲೈಫ್ ಟೈಮ್ ಹೋಗೋದಿಲ್ಲ ಅಂತಲೇ ಹೇಳಿರ್ತಾರೆ. ಅಂಥವ್ರಿಗೆ ಡೆಫಿನೆಟ್ಲಿ ಆಯುರ್ವೇದದಲ್ಲಿ ನಾವು ಪರ್ಮನೆಂಟಾಗಿ ಟ್ರೀಟ್ಮೆಂಟ್ ಮಾಡಿಕೊಡ್ಬೋದು ಅಂತ ಹೇಳ್ಬೋದು. ಡಾಕ್ಟ್ರೆ, ಈಗ ಟ್ರೀಟ್ಮೆಂಟ್ ಅಂದರೆ ಈಗ ಸಡನ್ನಾಗಿ ನೋವು ತಡೆಯೋಕ್ಕಾಗದೇ ಇದ್ದಾಗ ಟ್ಯಾಬ್ಲೆಟ್ ತೊಗೋತಾರೆ, ಇಂಗ್ಲೀಷ್ ಮೆಡಿಸಿನ್ ಟ್ಯಾಬ್ಲೆಟ್ ತೊಗೋತಾರೆ. ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಯಾವುದೇ ಪೇನ್ ಕಿಲ್ಲರ್ ಇರಲಿ, ಇವಾಗ ಯೂಶ್ವಲಿ ನನ್ನ ಹತ್ರ ಪೇಷಂಟ್ಸ್ ಬಂದಿರ್ತಾರೆ, ಐ ಡೋಂಟ್ ವಾಂಟ್ ಟು ಸೇ ದಟ್ ನೇಮ್ ಯಾವ ಬ್ರ್ಯಾಂಡ್ದು ಅಂತ ಹೇಳಿ. ಪ್ಯಾರಾಸಿಟಮಾಲ್ ಒಂದು ಕಾಂಬಿನೇಷನ್ ಆಗಿರುತ್ತೆ, ಒಂದು ಡೈಕ್ಲೋಫಿನಾಕ್ ಒಂದು ಕಾಂಬಿನೇಷನ್ ಆಗಿರುತ್ತೆ, ಅಥವಾ ಅಸೆಕ್ಲೋಫಿನಾಕ್ ಒಂದು ಕಾಂಬಿನೇಷನ್ ಆಗಿರುತ್ತೆ. ಅದು ರೆಗ್ಯುಲರಾಗಿ ಒಬ್ಬ ಡಾಕ್ಟ್ರ್ ಹತ್ರ ತೊಗೊಂಡ್ರೆ ಓಕೆ ಫೈನ್, ಅವ್ರಿಗೆ ಗೊತ್ತಿರುತ್ತೆ ಅದು ಎಷ್ಟು ದಿವಸ ಕೊಡಬೇಕು, ಎಷ್ಟು ದಿವಸ ಕೊಡಬಾರ್ದು ಅಂಥೇಳಿ. ಆದರೆ ಈಗ ಪೇಷಂಟ್ಸ್ ಹೆಂಗಾಗಿದ್ದಾರೆ ಅಂದರೆ, ನಂಗೆ ಮೊನ್ನೆ ಒಂದು ಪೇಷಂಟ್ ಬಂದಿದ್ದರು, ಅವರು 5 ವರ್ಷದಿಂದ ರೆಗ್ಯುಲರಾಗಿ ಅದೊಂಥರ ಚಾಕ್ಲೇಟ್ ಥರ ಯಾವಾಗ ತಲೆನೋವು ಬರುತ್ತೆ ಅವಾಗ ಪಾಪಪ್ ಮಾಡ್ಕೊಳ್ಳೋದು, ಡೈಲಿ ಅವ್ರಿಗೆ ಜೋಬಲ್ಲಿ ಅದು ಯಾವಾಗಲೂ ಇರುತ್ತೆ. ಅದರಿಂದ ಎಷ್ಟು ಡೇಂಜರಸ್ ಗೊತ್ತಾ, ಅದ್ರ ಮೇಲ್ಗಡೆನೇ ಬರೆದಿರ್ತಾರೆ ನಿಮಗೆ ಇದು ಲಿವರ್ಗೆ ತುಂಬ ಡೇಂಜರಸ್ಸು, ಇದನ್ನು ಒಬ್ಬ ಡಾಕ್ಟ್ರ್ ಹತ್ರನೇ ತೊಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಡಾಕ್ಟ್ರಿಗೆ ಗೊತ್ತಿರುತ್ತೆ ಎಷ್ಟು ದಿವಸ ಕೊಡಬೇಕು ಅಂತ. ಬಟ್ ಸೆಲ್ಫ್ ಡಾಕ್ಟ್ರ್ ಆದಾಗ ಬೇರೆ ರೀತಿಯಾದ ತೊಂದರೆಗಳು ಡೆಫಿನೆಟ್ಲಿ ಆಗುತ್ತೆ. ಡಾಕ್ಟ್ರ್, ಈಗ ಮೈಗ್ರೇನ್ ಮಹಿಳೆಯರಿಗೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಈ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರಿಗೆ ಮೈಗ್ರೇನ್ ಕಾಡಿದಾಗ ಅವರು ಯಾವ ರೀತಿಯ ಟ್ರೀಟ್ಮೆಂಟನ್ನು ಮನೆಯಲ್ಲಿ ಮಾಡ್ಕೋಬೋದು? ಆ್ಯಕ್ಚುಲಿ ಗರ್ಭಾವಸ್ಥೆಯಲ್ಲಿ ಹೆಚ್ಚಾಗಿ ಟ್ರಿಗರ್ ಆಗೋದಿಲ್ಲ. ಬಟ್ ಅವ್ರಿಗೇನಾದರೂ ಆ ಟೈಮಲ್ಲಿ ಹೆಡ್ಡೇಕ್ ಬಂತು ಅಂತಂದರೆ ಮನೆ ಮದ್ದಕ್ಕಿಂತ ಒಬ್ಬ ವೈದ್ಯರ ಹತ್ರ ಹೋದರೆ ಬೆಸ್ಟು. ಯಾಕಂತಂದರೆ ಎಲ್ಲರ ಹೆಲ್ತ್ ಕಂಡೀಷನ್ ನಾವು ಹಾಗೆ ಹೆಲ್ತ್ ಟಿಪ್ಸಲ್ಲೇ ಸರಿ ಮಾಡೋಕ್ಕಾಗೋದಿಲ್ಲ. ಸೊ ಡಾಕ್ಟರ್ನ ಅವಶ್ಯಕತೆ ತುಂಬ ಇರುತ್ತೆ. ಸೊ ಹಲವಾರು ಟಿಪ್ಸನ್ನ ನಿಮಗೆ ಅವಾಗವಾಗ ಹೇಳಿದೆ, ಮನೆ ಮದ್ದು ಹೇಗೆ ಮಾಡ್ಕೊಳ್ಬೇಕು ಅಂತ. ಇನ್ನೂ ನಿಮಗೇನಾದರೂ ತುಂಬ ಕ್ರಾನಿಕ್ ಹೆಡ್ಡೇಕ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಡೋಂಟ್ ವರಿ, ಆಯುರ್ವೇದದಲ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಡೆಫಿನೆಟ್ಲಿ ನೀವು ಯಾವಾಗ ಬೇಕಾದರೂ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು, ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡಿಕೊಡ್ತೀನಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಿಮಗೇನಾದರೂ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ಧನ್ಯವಾದ. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.